ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಜಮಖಂಡಿ. ಇವತ್ತಿನ ವ್ಲಾಗಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಥಂಬ್ನೇಲಲ್ಲಿ ನೋಡಿರ್ತೀರ. ಕುಕ್ಕೆಗೆ ಹೋಗಿದ್ವಿ ಅರ್ಲಿ ಮಾರ್ನಿಂಗ್. ನೋಡಿ ಹೇಗಿದೆ ವ್ಯೂ ಅಂತ. ಸೊ ನಾನು ಮತ್ತು ನನ್ನ ಗಂಡ ಇಬ್ಬರು ಬೈ ಬಸ್ ಹೋದ್ವಿ. ಬೆಂಗಳೂರಿಂದ ನೈಟ್ ಬಿಟ್ವಿ, ಅರ್ಲಿ ಮಾರ್ನಿಂಗ್ ರೀಚ್ ಆದ್ವಿ. ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ದೇವ ದರ್ಶನ ಮಾಡಬೇಕು ಅಂತ ಇಲ್ಲಿ ಆದಿಸುಬ್ರಹ್ಮಣ್ಯಗೆ ಬಂದಿದ್ವಿ. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲಿ ಒಳಗಡೆ ಎಲ್ಲ ಫೋನ್ ಬಿಡಲ್ಲ, ಹೊರಗಡೆದು ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ. ಇದನ್ನು ಮುಗಿಸ್ಕೊಂಡು ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವಾಗ ಕುಕ್ಕೆನಲ್ಲಿ ಇದ್ವಲ್ಲ, ಸೊ ಅದ್ರದ್ದು ಅಲ್ಲಿ ಒಳಗಡೆ ಬಿಡಲ್ಲ, ಹಾಗಾಗಿ ನಾನು ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಸಾರಿ, ಇದು ಹೊರಗಡೆದು ಮಾತ್ರ. ಇದು ಒಂದೆರಡು ಪಿಕ್ಸ್ ನಾನು ಮತ್ತು ನನ್ನ ಯಜಮಾನ್ರದ್ದು ಕುಕ್ಕೆ ನೆನಪಿಗೋಸ್ಕರ ಅಂತ ಶೂಟ್ ಮಾಡಿದ್ದೆ. ನೋಡಿ ಹೇಗಿದೆ ವೆದರು, ಕ್ಲೈಮೇಟು ಸೂಪರ್ ಆಗಿದೆ ಅಲ್ವಾ. ಸಖತ್ ಪೀಸ್ಫುಲ್ಲಾಗಿತ್ತು, ಚೆನ್ನಾಗಿತ್ತು. ಆಮೇಲೆ ಅಲ್ಲೇ ಮಧ್ಯಾಹ್ನ ಊಟ ಮಾಡಿಕೊಂಡು ನಾವು ಬೈ ಬಸ್ಸು ಧರ್ಮಸ್ಥಳಕ್ಕೆ ಹೋದ್ವಿ. ನೋಡಿ ಇಲ್ಲಿ ಬರುತ್ತೆ ಮುಂದೆ. ನಾನು ನನ್ನ ಗಂಡ ಕುಕ್ಕೆನಲ್ಲಿನೇ ಮಧ್ಯಾಹ್ನ ಜಬರ್ದಸ್ತಾಗಿ ಸುಬ್ರಹ್ಮಣ್ಯ ಅವರ ಪ್ರಸಾದನ ಬ್ಯಾಟಿಂಗ್ ಮಾಡಿದ್ವಿ. ಸಖತ್ತಾಗಿತ್ತು. ರೈಸು, ರಸಮ್ಮು, ಆಮೇಲೆ ಮಜ್ಜಿಗೆ, ಆಮೇಲೆ ಹುಗ್ಗಿ, ಸ್ವೀಟ್ ಎಲ್ಲವೂ ಹೋಯಿತು. ಸಖತ್ತಾಗಿ ಬ್ಯಾಟಿಂಗ್ ಮುಗಿಸ್ಕೊಂಡು ಸೀದಾ ಬೈ ಬಸ್ ಎಲ್ಲಿಗೆ ಹೋದ್ವಿ? ಧರ್ಮಸ್ಥಳಕ್ಕೆ. ನೋಡ್ತಾ ಇರಿ, ಇದು ಸುಮ್ಮನೆ ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ವಿಡಿಯೋ ಹಾಕಿದ್ದೀನಿ. ಕುಕ್ಕೆಯಿಂದ ಮನೆಯವರು ಫೋನ್ ಯೂಸ್ ಮಾಡ್ತಾ ಇದ್ದಾರೆ. ಏನು ನೋಡ್ತಾ ಇದ್ದಾರೆ ಗೊತ್ತಾ? ಇವಾಗ ಕುಕ್ಕೆಯನ್ನು ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ಓಕೆನಾ? ಹಾಯ್ ಫ್ರೆಂಡ್ಸ್, ಇವಾಗ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಇವರು ನಮ್ಮ ಯಜಮಾನ್ರು ನೋಡಿ ಹೆಂಗೆ ಬೇಗ ಓದ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ನನಗೆ ಆ್ಯಕ್ಚುಲಿ ಟೀ ಬೇಕಾಗೈತಿ. ಟೀ ಎಲ್ಲಿ ಕೊಡಿಸ್ತಾರಂತ ಗೊತ್ತಿಲ್ಲ, ನೋಡೋಣ ಮುಂದೆ ಹೋಗಿ. ನಂಗೆ ಟೀ ಬೇಕು ನೋಡ್ರಿ. ಈ ಥರ ಗಂಡದನ್ನೆಲ್ಲಿ ಕರ್ಕೊಂಡು ಹೋಗ್ಬಾರ್ದು. ಅಲ್ಲ ನಾವು ಅವ್ರನ್ನ ಕರ್ಕೊಂಡು ಹೋಗಿಲ್ಲ, ಆ್ಯಕ್ಚುಲಿ ಅವರ ನನ್ನ ಕರ್ಕೊಂಡು ಬರತ್ತಾರೆ. ನಿಮಗೆ ತೋರಿಸ್ತೀನಿ ರೀ, ಒಂದು ನಿಮಿಷ. ಬಂತ ಇನ್ನೊಂದು ಸ್ವಲ್ಪದ್ರಾಗ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನಮಗೆಲ್ಲ ಕಾಣ್ತಾನೆ. ವೇಟ್ ಮಾಡಿ ನೋಡೋಣ. ಇದು ಇವಾಗ ಇಲ್ಲಿ ಟೀ ಬ್ರೇಕ್ಗೆ ಅಂತ ಸ್ಟಾಪ್ ಮಾಡಿದ್ದೀವಿ. ಅಲ್ಲಿ ನೋಡಬೇಕು, ಟೀ ಬ್ರೇಕ್ ಹೋದ್ಮೇಲೆ ಹೋಗಿ ದರ್ಶನ ತಗೋಬೇಕು. ಅಲ್ಲಿ ಹೋಗಿ ತೋರಿಸ್ತೀನಿ ಹೆಂಗಿದೆ ಏನು ಐಸ್. ಬನ್ನಿ ಎಲ್ಲರೂ ಟೀ ಕುಡಿಯೋಣ. ನೋಡಿ ಇಲ್ಲಿ ನೋಡಿ, ಇವರು ಅಲ್ಲಿ ಎಲ್ಲಿ ಇದು ಸಾರಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಊಟ ಮಾಡಿಬಿಟ್ಟು ಇವಾಗ ಬಿಸಿ ಬಿಸಿ ಬೋಂಡ ತಿಂತವ್ರೆ. ಏಕೆ ನೋಡಿ ಗೈಸ್ ಹೆಂಗಿದ್ದಾರೆ ಅಂತ. ನಂಗೆ ತಿನ್ಬೇಡಿ ಅಂತ ತಾವು ತಿಂತಾಯಿದ್ದಾರೆ. ಹೇಗಿದೆ ಟೇಸ್ಟ್ ಹೇಳಿ? ಸೂಪರಾ? ಅಯ್ಯಪ್ಪ, ಚೆನ್ನಾಗಿದೆಯಾ? ಯಾವುದಿದು ಹೋಟ್ಲು? ಇದು ಅಪರ್ಣ ಹೋಟ್ಲು. ಧರ್ಮಸ್ಥಳ ಟೆಂಪಲ್ಗೆ ಹೋಗೋಕ್ಕೂ ಮುಂಚೆ ಎಂಟ್ರೆನ್ಸ್ ಇರ್ತೈತೆ. ಟೇಸ್ಟ್ ಚೆನ್ನಾಗಿದೆಯಾ? ಟೇಸ್ಟ್ ಚೆನ್ನಾಗಿದೆ ಅಂತ ನೋಡಿ. ಎಲ್ಲರೂ ಇಲ್ಲೇ ಬಂದು ನೆಕ್ಸ್ಟ್ ಟೈಮ್ ತಿನ್ನಿ. ಬನ್ನಿ ಟೀ ಕುಡಿಯೋಣ. ನೋಡಿ ಸ್ವಾಮಿ ಪುಂಚನ್ರು ಎಷ್ಟಿದ್ದಾರೆ ಅಂತ. ಲಗೇಜ್ ರೂಮ್ ಐತೆ ನೋಡ್ರಿ. ಯಜಮಾನ್ರೆ, ದಿಸ್ ಸೈಡ್
See, there is luggage room. ಗೈಸ್ ವರ್ಷಕ್ಕೊಮ್ಮೆ ಟ್ರಿಪ್ ಕರ್ಕೊಂಬಂದೆ. ಟ್ರಿಪ್ ಅಂತನೂ ಅಲ್ಲ, ಇದನ್ನು ಟೆಂಪಲ್ ಕರ್ಕೊಂಬಂದ್ಬಿಟ್ಟು ಇವಾಗ ಬೈತಾನೆ. ಬೈ ಇವಾಗ ಈಗ ಬೈ ಅನ್ನೋ ಅಂತ ಹೇಳಿದ್ರೆ ಅದಕ್ಕೆ ಬೈತಾನೆ. ಸುಮ್ಮನೆ ಹೆಂಗೆ ಬೈತಾರ? ಆ ಟೈಮ್ ಬರಬೇಕು, ಬಂದಾಗ ಬೈತು. ಬಂದಿರೋದೇ ನೀನೇ ಕರ್ಕೊಂಬಂದಿದ್ದಾನೆ ಕುಕ್ಕೆಗೆ ಅಂತ. ಇವಾಗ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ನೀನೇ ಅಲ್ಲ, ಅವತ್ತು ಮಾರ್ನಿಂಗೇ ರೀಚ್ ಆಗಿರೋದು, ನೀನೇ ನೈಟ್ ಊರು ಬಿಟ್ಟಿರೋದು. ಈ ಥರ ಇದ್ದಾರೆ ನೋಡಿ. ಮದುವೆ ಆದಮೇಲೆ ಜೀವನ ಗೋಳು ಗೋಳು ಗೋಳು. ನೆಮ್ಮದಿಯಿಂದ ಪ್ರೀತಿಯಿಂದ ಕರ್ಕೊಂಡು ಹೋಗೋದು ಸ್ವಲ್ಪ ಕನಿಕರ ಅನ್ನೋದಿಲ್ಲ. ಆಗ್ತಿಲ್ಲ ಗೈಸ್, ತುಂಬ ಬಿಸಿಲಿದೆ. ಅದಕ್ಕೆ ನಮ್ಮ ಲಗೇಜ್ ಹೋಲ್ಡ್ರಿ ಇವರೇ. ಇಲ್ಲಿ ಲಗೇಜ್ ಇಡೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಓಕೆ, ಜಸ್ಟ್ ರೀಚ್ ಆದ್ವಿ. ಐ ಮೀನ್ ಅಂದರೆ ಟೆಂಪಲ್ ಎದುರುಗಡೆ. ಸೊ ಇವಾಗ ದರ್ಶನಕ್ಕೆ ಒಳಗಡೆ ಹೋಗಬೇಕು. ನಮ್ಮ ಮನೆಯವರು ಲೆಟರ್ದೊಂದು ಸ್ವಲ್ಪ ಕೇಳ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ವಿಲ್ಸಿ ಚೆನ್ನಾಗಿ ದರ್ಶನ ಆಯಿತು ಅಂದರೆ ಸೊ ಹ್ಯಾಪಿ. ಹಣ್ಣುಕಾಯಿ ಪೂಜೆಯನ್ನು ದೇವಸ್ಥಾನದ ಎಡಬದಿಯಲ್ಲಿರುವ ಕ್ಯೂ ಕಾಂಪ್ಲೆಕ್ಸ್ ನ ಪಕ್ಕದಲ್ಲಿ ಹಣ್ಣುಕಾಯಿ ಅಂಗಡಿ ಇದೆ. ಅಲ್ಲಿಂದ ಕಾಯಿ ತಗೊಂಡು ಒಳಗಡೆ ಬಂದು ಪೂಜೆಗಳನ್ನು ಮಾಡಿಸಿಕೊಂಡು ಹೋಗ್ಬೋದು. ದರ್ಶನ ಆಯ್ತಾ? ಅರ್ಧೇ ಸ್ವಾಮಿ ಸುಳ್ಳು ನೀವು ನಮ್ಮ ಕಾಲ ಬಿಡ್ಬಿಡ್ರಿ. ಅಲ್ಲಿ ಮಾಡೋದ್ರಿಂದ ನಿಮ್ಗೆ ಯಾರೋ ಬರ್ತಿಲ್ಲ ಕುಂದ್ಬಿಡ್ರಿ. ದಯವಿಟ್ಟು ನೀವು ಬೇಜಾರು ಹಾಕೋಬೇಡ್ರಿ. ನೋಡಿ ಇದು ಮಂತ್ರಾಲಯ. ಐ ಸಾರಿ, ನನಗೆ ಬಾಯ್ ಬಿಟ್ರು ನಿಂತರು ಕುಂತರು ರಾಯರದೇ ಜಪ. ಅಯ್ಯೋ ದೇವ್ರೇ, ನೋಡಿ ರಾಯರೇ ಎಲ್ಲಿ ಹೋದ್ರು ಮಂತ್ರಾಲಯ. ರಾಯರು ಅಲ್ಲ, ಧರ್ಮಸ್ಥಳ. ಕಣ್ಣು ಮುಚ್ಚಿದ್ರು, ಕಣ್ ತೆಗೆದ್ರು, ನಮ್ಮ ರಾಯರ ನಾಮಸ್ಮರಣೆನೇ ಎಲ್ಲವೂ ನನಗೆ ಆಗಿರುವಾಗ. ಓಂ ನಮೋ ದಿಂಗಳ ಹುಡುಕುವ ಸುಳ್ಳು. ನೋಡಿ ಗೈಸ್, ನಮ್ಮ ಯಜಮಾನ್ರು ನೋಡಿ ಹೆಂಗೆ ಹೋಗ್ತಿದ್ದಾರೆ ಅಂತ. ನಡೆದು ಸಾಕಾಗಿ ಹೋಗ್ಬಿಟ್ಟಿದೆ ಇಬ್ಬರಿಗೂ.
ನೋಡಿ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿ ಆ ಥರ ತಳ್ಳಿಸ್ತವ್ರೆ. ಇವಾಗ ನಾವು ಏನಕ್ಕೆ ಇಲ್ಲಿ ಬಂದಿದ್ದೀವಿ ಅಂತ ಹೇಳ್ತೀನಿ. ಏನಕ್ಕಂದರೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಆಗಬೇಕಲ್ವಾ ಬಂದಿರೋದು ಬಸ್ಗೆ. ಸೊ ಇವಾಗ ಬಸ್ ಬುಕ್ ಮಾಡಿ ಸೌತಡ್ಕ ಗಣಪತಿ ಹೋಗಿ ವಾಪಸ್ ಬರೋಣ ಅಂತ. ಕಾಣ್ತಾ ಇದೆ ನೋಡಿ ರತ್ನಗಿರಿ ಬೆಟ್ಟ ಅಂತ. ಸಖತ್ತಾಗಿದೆಯಲ್ಲ. ದರ್ಶನ ಆಯಿತು. ಕೊನೆಯಲ್ಲಿ ಇವರು ಇದನ್ನು ತೊಗೊಂಡು ಹೋಗ್ತಾ ಇದ್ರು. ಏನಂತ ನಂಗೆ ಗೊತ್ತಿಲ್ಲ, ಆದರೂ ಕ್ಯಾಪ್ಚರ್ ಮಾಡಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.